ಹಾಯ್ ಫ್ರೆಂಡ್ಸ್, ಸವಿತಾ ವಿಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕದ ರಂಗೋಲಿ ಹಾಕ್ಕೊಂಡು ಸಿಂಪಲಾಗಿ ಎಗ್ ಕರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಯಾವುದೇ ಮಸಾಲೆ ಏನೂ ಬೇಕಾಗಲ್ಲ, ಮಿಕ್ಸಿಗೆ ಹಾಕೋದೇನು ಬೇಕಾಗಲ್ಲ. ಎಗ್ ಈ ಥರ ಬೇಯಿಸ್ಕೊಂಡಿನಿ, ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಸಾಲ್ಟ್ ಹಾಕಿ ಬೇಯಿಸ್ಕೊಂಡು ಎಗ್ಗು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಮಸಾಲೆ ಎಲ್ಲ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಒಂದು ಕಡಾಯಿ ಇಟ್ಕೊಂಡು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಕೆಂಪು ಬಣ್ಣವರೆಗೂ ಬೇಯಿಸ್ಕೋಬೇಕು. ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡಿನಿ 2. ಹಾಗೆ 4 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿದ 4 ಟೊಮೊಟೊ, ಅರ್ಧ ಸ್ಪೂನ್ ಅರಿಶಿಣ, ಹಾಗೆ ಖಾರದ ಪುಡಿ, ಕೆಂಪು ಖಾರದ ಪುಡಿ, ಹಾಗೆ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯೋಕ್ಕೆ ಬಿಡಬೇಕು. ಚೆಂದ ಟೊಮೊಟೊ ಎಲ್ಲ ಬೇಯ್ದ ಮೇಲೆ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದಾಗ ಚೆನ್ನಾಗಿ ಬೆಂದಿರ್ತದೆ. ಎಲ್ಲ ಮಿಕ್ಸ್ ಮಾಡಿ ಎಗ್ ಬೇಯಿಸ್ಕೊಂಡಿದ್ದಂಥ ಎಗ್ಗನ್ನು ಈ ಥರ ಮೇಲೆ ಇಟ್ಟು ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಕಟ್ ಮಾಡಿದಂಥ ಇವೆಲ್ಲ ಎಗ್ಗೆಲ್ಲ ಈ ಥರ ಇಟ್ಕೊಂಡು ಗರಂ ಮಸಾಲ ಹಾಕ್ಕೊಂಡು ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿ ಮತ್ತು ಮಿಕ್ಸ್ ಮಾಡಿದ 1 ನಿಮಿಷ ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಇಡಬೇಕು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ರೆಡಿ ಆಯ್ತು ನೋಡ್ರಿ. 10 ನಿಮಿಷದಲ್ಲಿ ಎಗ್ ಕರಿ. ಯಾವುದೇ ಮಸಾಲ ಏನೂ ಇಲ್ಲ, ಮಿಕ್ಸಿಗೆ ಹಾಕೋದೇ ಬೇಕು ಆಗಲ್ಲ ಯಾವುದೇ ಮಸಾಲವು. ಬಿಸಿ ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರ್ತದೆ ನೋಡ್ರಿ. ನಾ ಬಿಸಿ ಅನ್ನಕ್ಕೆ ಊಟ ಮಾಡತ್ತೀನಿ. ರೊಟ್ಟಿಗೆ ಭೀ ಚೆನ್ನಾಗಿ ಕಾಣ್ತದೆ, ಚಪಾತಿಗೆ ಭೀ ಚೆನ್ನಾಗಿ ಕಾಣ್ತದೆ. ಓಕೆ, ಬಾಯ್ ಫ್ರೆಂಡ್ಸ್.